ದಿನ ಒಂದು ಮೊಟ್ಟೆ ತಿಂತಾ ಬಂದರೆ ನಿಮ್ಮ ಬ್ರೈನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಐಸೈಟ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಹಾರ್ಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ನಿಮಗೆ ವಿಟಮಿನ್ B12 ಸಿಗುತ್ತೆ, ವಿಟಮಿನ್ ಡಿ ಸಿಗುತ್ತೆ, ಒಮೆಗಾ 3 ಸಿಗುತ್ತೆ, ಆಮೇಲೆ ಮಸಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ವೀಕ್ನೆಸ್ ಕಡಿಮೆ ಆಗುತ್ತೆ, ಆಂಟಿ ಆಕ್ಸಿಡೆಂಟ್ ಸಿಗುತ್ತೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇಂದ ಹಿಡಿದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ವರೆಗೂ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾಸ್ R&R ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ, ಅದು ಇನ್ಫಾರ್ಮೇಟಿವ್ ವಿಡಿಯೋ. ಓಕೆ, ಪ್ರತಿದಿನ ನೀವು ₹7 ಅಂತಂದರೆ ಬರೀ ₹7 ಖರ್ಚು ಮಾಡೋದ್ರಿಂದ ನಿಮಗೆ ಹಲವಾರು ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಓಕೆ, ನಿಮಗೆ ವಿಟಮಿನ್ ಡಿ ಆಗಿರ್ಬೋದು, ವಿಟಮಿನ್ B12 ಆಗಿರ್ಬೋದು, ಒಮೆಗಾ 3 ಆಗಿರ್ಬೋದು, ಆ್ಯಂಟಿ ಆಕ್ಸಿಡೆಂಟ್ ಆಗಿರ್ಬೋದು, ಓಕೆ, ಪ್ರೋಟೀನ್ ಆಗಿರ್ಬೋದು, ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ ಆಗಿರ್ಬೋದು, ಎಲ್ಲ ಕೂಡ ಸಿಗುತ್ತೆ. ಹೌದು, ನಾನಿವತ್ತು ಕೋಳಿ ಮೊಟ್ಟೆ ಬಗ್ಗೆ ಅಂತಂದರೆ ಎಗ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ, ಇದನ್ನು ಫುಡ್ಗಳಲ್ಲೇ ಸೂಪರ್ ಫುಡ್ ಅನ್ನೋ ಲಿಸ್ಟಲ್ಲೇ ಟಾಪಲ್ಲಿ ಬರುತ್ತೆ. ಅಂತಂದರೆ ಒಂದಿಷ್ಟು ಸೂಪರ್ ಫುಡ್ಗಳನ್ನ ಲಿಸ್ಟ್ ಮಾಡಿಕೊಂಡಾಗ ಅದರಲ್ಲಿ ಟಾಪ್ ಲಿಸ್ಟಲ್ಲಿ ಬರುವಂಥದ್ದು ಎಗ್ ಆಗಿದೆ. ಅಂತಂದರೆ ಅಷ್ಟೊಂದು ಅದರಲ್ಲಿ ನ್ಯೂಟ್ರಿಷನ್ಸ್ ಇದೆ. ಓಕೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ ನಾವು. ಮೈಕ್ರೋ ನ್ಯೂಟ್ರಿಯೆಂಟ್ಸಲ್ಲಿ ವಿಟಮಿನ್ನು ಮತ್ತು ಮಿನರಲ್ಸ್ ಇವೆಲ್ಲ ಬಂದರೆ, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸಲ್ಲಿ ಇವೆಲ್ಲ ಬಂದರೆ, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸಲ್ಲಿ ಪ್ರೋಟೀನ್ ಬರುತ್ತೆ, ಕಾರ್ಬೋಹೈಡ್ರೇಟ್ ಬರುತ್ತೆ, ಫ್ಯಾಟ್ ಬರುತ್ತೆ. ಇವೆಲ್ಲನೂ ಕಂಟೈನ್ ಮಾಡ್ಕೊಂಡಿರುವಂಥ ಒಂದು ಸೂಪರ್ ಫುಡ್ ಅಂತಂದರೆ ಎಗ್ ಆಗಿದೆ. ಓಕೆ, ಹಾಗಾದರೆ ಪ್ರತಿದಿನ ನಾವು ಎಗ್ ತಿಂತಾ ಬಂದರೆ, 1ರಿಂದ ಸ್ಟಾರ್ಟ್ ಮಾಡಿ ನಿಮ್ಮ ದೇಹಕ್ಕೆ ಅನುಗುಣವಾಗಿ ನಾವು ಎಗ್ ತಿಂತಾ ಬಂದರೆ ನಮ್ಮ ದೇಹದಲ್ಲಿ ಆಗುವಂಥ ಯೂಸಸ್ ಏನಂತಂತಂದರೆ, ಇದು ಐಸೈಟ್ನ ಇಂಪ್ರೂವ್ ಮಾಡುತ್ತೆ, ಕಣ್ಣಿನ ದೃಷ್ಟಿನ ಇಂಪ್ರೂವ್ ಮಾಡುತ್ತೆ. ಓಕೆ, ಇದರಲ್ಲಿರುವಂಥ ಅಂಶಗಳಿಂದ ಏನಾಗುತ್ತೆ, ಐಸೈಟ್ ಇಂಪ್ರೂವ್ ಆಗುತ್ತೆ. ಇದು ಬೋನ್ ಹೆಲ್ತ್ಗೆ ಹೆಲ್ಪ್ ಮಾಡುತ್ತೆ. ಇದು ಬೋನ್ ಹೆಲ್ತ್ಗೆ ಹೆಲ್ಪ್ ಮಾಡುತ್ತೆ. ಯಾಕಂತಂದರೆ ಇದರಲ್ಲಿ ವಿಟಮಿನ್ ಡಿ ಇರೋದ್ರಿಂದ ಬೋನ್ ಹೆಲ್ತ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಓಕೆ, ವಿಟಮಿನ್ ಡಿ ಇರೋದ್ರಿಂದ ಬೋನ್ ಅಂತಂದರೆ ನೀವು ತಿನ್ನುವಂಥ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ಬೋನ್ ಹೆಲ್ತ್ ನ್ಯಾಚುರಲ್ ಆಗಿ ಇಂಪ್ರೂವ್ ಆಗುತ್ತೆ. ಓಕೆ, ಅದ್ರ ಜೊತೆ ಇದು ಒಮೆಗಾ 3 ಹೊಂದಿದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದು ತುಂಬ ಇಂಪಾರ್ಟೆಂಟ್ ಹಾರ್ಟ್ ಹೆಲ್ತಿಗೆ ಮತ್ತು ಬ್ರೈನ್ ಹೆಲ್ತಿಗೆ. ಸೊ ಎಗ್ಗಲ್ಲಿ ಒಮೆಗಾ 3 ಇರೋದ್ರಿಂದ ಹಾರ್ಟ್ ಹೆಲ್ತು ಇಂಪ್ರೂವ್ ಆಗುತ್ತೆ, ಅದೇ ರೀತಿ ಬ್ರೈನ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಸ್ಕೂಲ್ಗೆ ಹೋಗುವ ಮಕ್ಕಳಿಗೆ ಪ್ರತಿದಿನ ಮೊಟ್ಟೆ ಕೊಡೋದ್ರಿಂದ ಏನಾಗುತ್ತೆ, ಅವ್ರ ಅಕಾಡೆಮಿಕ್ಸಲ್ಲಿ ಅವರ ಪರ್ಫಾರ್ಮೆನ್ಸ್ ಏನಾಗುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಬಿಕಾಸ್ ಒಮೆಗಾ 3 ರಿಚ್ ಫುಡ್ ಆಗಿರೋದ್ರಿಂದ. ಅದ್ರ ಜೊತೆ ಇದನ್ನು ತಿಂತಾ ಬಂದರೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಇದರಲ್ಲಿ ಲಾಟ್ಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದನ್ನು ತಿನ್ನೋದ್ರಿಂದ ಏನಾಗುತ್ತೆ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ನ್ಯಾಚುರಲ್ ಆಗಿ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಓಕೆ, ಇದು ಹೈ ಕ್ವಾಲಿಟಿ ಪ್ರೋಟೀನ್ನ ಹೊಂದಿರೋದ್ರಿಂದ, ಅಮೈನೋ ಆ್ಯಸಿಡ್ಸ್ಗಳನ್ನು ಹೊಂದಿರೋದ್ರಿಂದ ಮಸಲ್ ಹೆಲ್ತ್ಗೆ, ಮಸಲ್ ಗ್ರೋತ್ಗೆ, ಮಸಲ್ ರಿಕವರಿಗೆ, ಮಸಲ್ ರಿಪೇರಿಗೆ, ಮಸಲ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದು ತುಂಬ ಎಸೆನ್ಷಿಯಲ್ ಕೂಡ ಹೌದು. ಇವೆಲ್ಲ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತಂದರೆ ದೇಹಕ್ಕೆ ಬೇಕಾಗಿರುವಂಥ ಅಮೈನೋ ಆ್ಯಸಿಡ್ಸ್, ಗುಡ್ ಕ್ವಾಲಿಟಿ ಪ್ರೋಟೀನ್ ಇದು ಹೊಂದಿರೋದ್ರಿಂದ ಏನಾಗುತ್ತೆ, ಮಸಲ್ ಗ್ರೋತ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದು ವೇಟ್ ಲಾಸಿಗೆ ಕೂಡ ಹೆಲ್ಪ್ ಆಗುತ್ತೆ. ಹೌದು, ವೇಟ್ ಲಾಸಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಒಂದು ಎಗ್ನ ನಾವು ಪ್ರತಿದಿನ ತಿಂತಾ ಬಂದರೆ ಏನಾಗುತ್ತೆ, ವೇಟ್ ಲಾಸಲ್ಲಿ ನಾವು ಕ್ಯಾಲೋರಿನ ತುಂಬ ಕೌಂಟ್ ಮಾಡ್ತೀವಿ. ಓಕೆ, ಅದ್ರ ಜೊತೆ ಆ ಕ್ಯಾಲೋರಿಯಲ್ಲೇ ಇಷ್ಟು ಪ್ರೋಟೀನ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ವೇಟ್ ಬಂದು 50 kg ಇದೆ ಅಂತಂದರೆ, ನಾನು ವೇಟ್ ಲಾಸ್ ಮಾಡ್ತಾ ಇದ್ದೀನಿ, ವೇಟ್ ಟ್ರೈನಿಂಗ್ ಮಾಡ್ತಾ ಇದ್ದೀನಿ ಅಂತಂದರೆ, ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದೀನಿ ಅಂತಂದರೆ, ನನಗೆ 1 kg ಬಾಡಿ ವೇಟಿಗೆ 1 ಗ್ರಾಮ್ ಪ್ರೋಟೀನ್ ಬೇಕು. ಅಂತಂದರೆ ನಾನು 50 kg ಇದ್ದೀನಿ ಅಂತಂದರೆ 50 ಗ್ರಾಮ್ ಪ್ರೋಟೀನ್ ಬೇಕು. ಓಕೆ, ನಾವು ತಿನ್ನುವಂಥ ಆಹಾರದಲ್ಲಿ ಈಗ ರೈಸಲ್ಲಿ ಕೂಡ ಪ್ರೋಟೀನ್ ಇರುತ್ತೆ, ಹಾಗೆ ಬೇಳೆಯಲ್ಲಿ ಕೂಡ ಪ್ರೋಟೀನ್ ಇರುತ್ತೆ, ಮೊಳಕೆ ಬರಿಸಿರುವಂಥ ಕಾಳಲ್ಲೂ ಕೂಡ ಪ್ರೋಟೀನ್ ಇರುತ್ತೆ. ಓಕೆ, ಆದರೆ ನಾನು ಹೇಳಿದಂಥ 9 ಅಮೈನೋ ಆ್ಯಸಿಡ್ಸ್ಗಳು ಇದರಲ್ಲಿ ಇರಲ್ಲ. ಒಂದೊಂದರಲ್ಲಿ ಅನ್ನದಲ್ಲಿ 6 ಇದ್ದರೆ, ಮೊಳಕೆ ಬರೆಸಿದಂಥ ಕಾಳಲ್ಲಿ 7 ಅಥವಾ 8, ಕೆಲವೊಂದು ಸಲ 5, ಈ ಥರ ಇರುತ್ತೆ. ಡಿಪೆಂಡ್ಸ್ ಅಪಾನ್ ಯಾವ ಬೇಳೆ ನಾವು ತಿಂತಾ ಇದ್ದೀವಿ ಅಂತ. ಓಕೆ, ಹೀಗಿರುವಾಗ ನಮ್ಮ ದೇಹಕ್ಕೆ ಬೇಕಾಗಿರುವಂಥ 9 ಅಮೈನೋ ಆ್ಯಸಿಡ್ಸ್ ಬೇಕಲ್ವಾ. ಸೊ ಒಂದು ಎಗ್ ಹಾರ್ಡ್ಲಿ 68 to 75 ಕ್ಯಾಲೋರೀಸ್ ಆಗುತ್ತೆ. ಓಕೆ,
ಕ್ಯಾಲೋರೀಸ್ ಆಗುತ್ತೆ. ಓಕೆ, ಬಟ್ ಒಂದು ಎಗ್ಗಲ್ಲಿ ನಿಮಗೆ 6 to 8 ಗ್ರಾಮ್ ಆಫ್ ಪ್ರೋಟೀನ್ ಸಿಗುತ್ತೆ. ಸೊ ಇದರಿಂದ ಏನಾಗುತ್ತೆ, ವೇಟ್ ಲಾಸ್, ನಿಮಗೆ ಬೇಕಾದಂಥ ಪ್ರೋಟೀನು ಸಿಗುತ್ತೆ, ಕ್ಯಾಲೋರಿ ಕಂಟ್ರೋಲಲ್ಲೂ ಇರುತ್ತೆ. ಸೊ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಅಂತಂದರೆ ಹೊಟ್ಟೆ ಬೇಗ ಹಸಿಯಲ್ಲ. ಸೊ ಈಗ ನಾವು ಒಂದು ಎಗ್ಗನ್ನು ಬ್ರೇಕ್ಫಾಸ್ಟ್ ಆಗಿ ತೊಗೊಂಡಿದ್ದೀವಿ ಅಂತಂದರೆ ಹೊಟ್ಟೆ ಬೇಗ ಹಸಿಯಲ್ಲ, ಮನುಷ್ಯ ಎನರ್ಜೆಟಿಕ್ ಆಗಿರುತ್ತಾನೆ. ನೀವು ಎಕ್ಸಸೈಸ್ ಮಾಡಿದ್ರಿ ಅಂತಂದರೆ ಮಸಲ್ ರಿಪೇರಿ ಕೂಡ ಆಗ್ತಾ ಇರುತ್ತೆ. ಸೊ ಅದ್ರ ಜೊತೆ ನಾನು ಹೇಳ್ದಂಗೆ ಮೈಕ್ರೋ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸು ಒಂದು ಸಿಂಗಲ್ ಫುಡ್ಡಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಕ್ಯಾಲೋರಿ ಖರ್ಚು ಮಾಡಬೇಕಂತಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಎಗ್ಗನ್ನು ಬ್ರೇಕ್ಫಾಸ್ಟಲ್ಲಿ ತೊಗೋದ್ರಿಂದ ವೇಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದ್ರ ಜೊತೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ತುಂಬ ಜನಕ್ಕೆ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಹೇರ್ ಫಾಲ್ ಕಂಪ್ಲೇಂಟ್ಸ್ ಹೇಳ್ತಾ ಇದ್ದೀರಾ. ಮೇಡಮ್ ತುಂಬ ಕೂದಲು ಉದುರ್ತಾ ಇದೆ, ಕೂದಲೇ ಉಳಿತಾ ಇಲ್ಲ ತಲೆಯಲ್ಲಿ, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು. ಸೊ ಅದು ಕೂಡ ಪ್ರೋಟೀನ್ ಡಿಫಿಷಿಯನ್ಸಿಯಿಂದ, ಅಂತಂದರೆ ಗುಡ್ ಕ್ವಾಲಿಟಿ ಪ್ರೋಟೀನ್ ಡಿಫಿಷಿಯನ್ಸಿಯಿಂದ ಏನಾಗುತ್ತೆ ಹೇರ್ ಫಾಲ್ ಆಗ್ತಾ ಇರುತ್ತೆ. ಸೊ ಅಂಥವ್ರು ಏನು ಮಾಡಬೇಕು ಅಂತಂದರೆ ಎಗ್ಗನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ, ಇದರಲ್ಲಿ 9 ಅಮೈನೋ ಆ್ಯಸಿಡ್ಸ್ ಇರೋದ್ರಿಂದ ಹೇರ್ ಉದುರೋದು ಕಡಿಮೆ ಆಗುತ್ತೆ. ಆ್ಯಂಡ್ ನಿಮ್ಮ ಹೇರು ಹೆಲ್ದಿಯಾಗಿ, ಈಗ ಫ್ರೀಝಿ ಹೇರ್ಸ್ ಅಂತ ಹೇಳ್ತೀವಿ, ಅದು ಕೂಡ ಕ್ಯೂರ್ ಆಗುತ್ತೆ, ಸಿಲ್ಕಿ ಹೇರ್ಸ್ ಬರುತ್ತೆ ಆ್ಯಂಡ್ ಹೇರ್ ಲಾಸ್ ಕಡಿಮೆ ಆಗುತ್ತೆ. ಹೇರ್ ಇಟ್ ಈಸ್ ಮೇಡ್ ಅಪ್ ವಿತ್ ದ ಪ್ರೋಟೀನ್. ಸೊ ನಾವು ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ, ಸೊ ಹೇರ್ ಲಾಸ್ ಕಡಿಮೆ ಆಗುತ್ತೆ. ಹೇರ್ ಲಾಸ್ ತಿಂತಾ ಬಂದರೆ, ನಾವು ಏನು ಎಗ್ನ ತಿಂತಾ ಬಂದರೆ ಹೇರ್ ಲಾಸ್ ಕಡಿಮೆ ಆಗುತ್ತೆ. ಸೊ ಹಲವಾರು ಬೆನಿಫಿಟ್ಸ್ ಇದೆ. ನಾನು ಹೇಳ್ದಂಗೆ ಇದು ಬ್ರೈನ್ ಹೆಲ್ತ್ಗೆ ಇಂಪ್ರೂವ್ ಆಗುತ್ತೆ, ಐಸೈಟಿಗೆ ಇಂಪ್ರೂವ್ ಆಗುತ್ತೆ, ವಿಟಮಿನ್ ಡಿ ಇದೆ, ವಿಟಮಿನ್ B12 ಇದೆ. ಆಮೇಲೆ ಇದರಲ್ಲಿ ಮಸಲ್ ರಿಪೇರಿಗೆ ಬೇಕಾಗಿರುವಂಥ 9 ಅಮೈನೋ ಆ್ಯಸಿಡ್ಸ್ ಇದೆ. ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ, ವೆಯ್ಟ್ ಗೇನಿಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಹಾರ್ಟ್ ಹೆಲ್ತ್ಗೆ ಕೂಡ ಒಳ್ಳೆಯದು. ಓಕೆ, ನಿಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು, ಆಮೇಲೆ ಸ್ಟ್ರೆಂತಿಗೆ ಒಳ್ಳೆಯದು, ವೀಕ್ನೆಸ್ ಕಡಿಮೆ ಆಗುತ್ತೆ. ಇನ್ನು ಏನು ಬೇಕು ನಿಮಗೆ ಎಲ್ಲನೂ ಒಂದು ಮೊಟ್ಟೆಯಲ್ಲಿ ಸಿಗುತ್ತೆ. ಹಾಗಾದರೆ ನನ್ನ ಕಮೆಂಟ್ ಬಾಕ್ಸ್ ಈ ಕ್ವೆಶನಿಂದ ತುಂಬಿಸ್ಬೇಡಿ. ಮೇಡಮ್ ಎಗ್ ತಿಂದರೆ ತುಂಬ ಹೀಟ್ ಆಗುತ್ತೆ, ತುಂಬ ಹೀಟ್ ಆಗುತ್ತೆ, ಅಂಗಲ್ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂಗೈ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಮೋಷನಲ್ಲಿ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೆಮರಾಯ್ಡ್ಸ್ ಆಗುತ್ತೆ, ಪೈಲ್ಸ್ ಆಗುತ್ತೆ, ಆಮೇಲೆ ಡೈಜೆಷನ್ ಆಗಲ್ಲ, ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ ತುಂಬ ಕಂಪ್ಲೇಂಟ್ಸ್ ಹೇಳ್ತೀರಾ. ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ರೂಲ್ಸ್ ಮಾಡ್ಕೊಳ್ಳಿ. ಓಕೆ, ಏನಂತಂದರೆ ಪ್ರತಿದಿನ ನೀವು ಫೈಬರ್ ಫುಡ್ನ ತಗೊಳ್ತೀರಿ ಅಂತಂದರೆ, ಫೈಬರ್ ಫುಡ್ ಯಾವುದು ಅಂತಂದರೆ ನಿಮ್ಮ ಸೌತೆಕಾಯಿ ಆಗಿರಬಹುದು, ಕ್ಯಾರೆಟ್ ಆಗಿರಬಹುದು, ಬೀಟ್ರೂಟ್ ಆಗಿರಬಹುದು, ಓಕೆ, ಚಿಯಾ ಸೀಡ್ಸ್ ಆಗಿರ್ಬೋದು, ಸಬ್ಜಾ ಸೀಡ್ಸ್ ಆಗಿರ್ಬೋದು, ಆಮೇಲೆ ಹಸಿರು ತರಕಾರಿಗಳಾಗಿರ್ಬೋದು, ಸೊಪ್ಪು ಸದೆ ತರಕಾರಿಗಳಾಗಿರ್ಬೋದು, ಅದ್ರ ಜೊತೆ ಹಣ್ಣುಗಳಾಗಿರ್ಬೋದು, ಇವೆಲ್ಲ ತಿನ್ನೋದ್ರಿಂದ ಫೈಬರ್ ಸಿಗುತ್ತೆ. ಬೀನ್ಸ್ ಆಗಿರ್ಬೋದು, ತರಕಾರಿ ಏನು ಹೇಳ್ತಾ ಇದ್ದೀನಿ, ಇವೆಲ್ಲ ತಿನ್ನೋದ್ರಿಂದ ಫೈಬರ್ ಸಿಗುತ್ತೆ. ಸೊ ಫೈಬರ್ ಜಾಸ್ತಿ ದೇಹದಲ್ಲಿದ್ದರೆ, ನಮ್ಮ ಕರಳಲ್ಲಿ ಫೈಬರ್ ಹೋಯಿತು ಅಂತ ಇಟ್ಕೊಳ್ಳಿ, ಈ ಕಡೆ ಪ್ರೋಟೀನು ಕೂಡ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಅದ್ರ ಜೊತೆ ನಿಮಗೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಲ್ಲ, ಕಾನ್ಸ್ಟಿಪೇಷನ್ ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಕಡಿಮೆ ಆಗುತ್ತೆ. ಸೊ ನೀವು ಎಗ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಡೈಜೆಷನ್ಗೆ ಒಂದು ಕೀ ಆ್ಯಡ್ ಮಾಡ್ಕೊಳ್ಬೇಕು, ದ್ಯಾಟ್ ಈಸ್ ಫೈಬರ್. ಓಕೆ, ಈಗ ತುಂಬ ಜನ ಪ್ರೋಟೀನ್ಗೋಸ್ಕರ ಚಿಕನ್ ಎಲ್ಲ ತಿಂತೀರಾ ಅಂತಂದರೆ, ಚಿಕನ್ ತಿನ್ನೋದ್ರಿಂದ ಹೀಟ್ ಆಗೇ ಆಗುತ್ತೆ. ಸೊ ಹೇಗೆ ಅದನ್ನು ಮ್ಯಾನೇಜ್ ಮಾಡಬೇಕು ಅಂತಂದರೆ ಫೈಬರ್ ಜಾಸ್ತಿ ಆ್ಯಡ್ ಮಾಡಬೇಕು. ಮೇಡಮ್ ಫೈಬರ್ ಬಗ್ಗೆ ಐಡಿಯಾ ಇಲ್ಲ ಅನ್ನೋರು, ನಾನು ಹೇಳ್ದಂಗೆ ದಿನಕ್ಕೆ 2ರಿಂದ 3 ಸೌತೆಕಾಯಿ ತಿನ್ನಿ, ಕ್ಯಾರೆಟ್ ತಿನ್ನಿ, ಆಮೇಲೆ ಬೀಟ್ರೂಟ್ ತಿನ್ನಿ, ಬೀನ್ಸ್ ತಿನ್ನಿ, ತರಕಾರಿ ಪಾಲಕ್ಕು, ಮೆಂತ್ಯ ಇಂಥ ಸೊಪ್ಪುಗಳನ್ನ ತಿನ್ನಿ, ಆಮೇಲೆ ಮಜ್ಜಿಗೆ ತಿನ್ನಿ, ಸ್ವೀಟ್ ಕಾರ್ನ್ ತಿನ್ನಿ. ಇದರಲ್ಲೆಲ್ಲ ಹೇರಳವಾಗಿ ಫೈಬರ್ ಇದೆ. ಇದು ನಿಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಕಾನ್ಸ್ಟಿಪೇಷನ್ನ ಕಡಿಮೆ ಮಾಡುತ್ತೆ, ಗಟ್ ಹೆಲ್ತ್ಗೂ ಕೂಡ ಒಳ್ಳೇದು ಮಾಡುತ್ತೆ, ಸ್ಕಿನ್ಗೂ ಕೂಡ ಒಳ್ಳೇದು ಮಾಡುತ್ತೆ. ವಿಟಮಿನ್ ಸಿ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ದೀಸ್ ಆರ್ ದಿ ಥಿಂಗ್ಸ್ ವಿಚ್ ಐ ಆಮ್ ಟೆಲ್ಲಿಂಗ್. ಓಕೆ, ಆ್ಯಂಡ್ ದಿನಕ್ಕೆ ಒಂದು ಮೊಟ್ಟೆ ತಿನ್ನಿ, ಪ್ರೋಟೀನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಆ್ಯಂಡ್ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಬ್ರೈನ್ ಹೆಲ್ತ್, ಐ ಹೆಲ್ತ್, ಹಾರ್ಟ್ ಹೆಲ್ತ್, ಬೋನ್ ಹೆಲ್ತ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್, ಹೇರ್ ಹೆಲ್ತ್ ಆ್ಯಂಡ್ ವೀಕ್ನೆಸ್ ಕಡಿಮೆ ಆಗಬೇಕು, ವೆಯ್ಟ್ ಲಾಸ್ ಆಗಬೇಕು ಅನ್ನೋರಿಗೆಲ್ಲರಿಗೂ ಮೊಟ್ಟೆ ಇಟ್ ಈಸ್ ಅ
ಸೂಪರ್ ಫುಡ್. ಪ್ಲೀಸ್ ನಿಮ್ಮ ಆಹಾರದಲ್ಲಿ ಪ್ರತಿದಿನ ಮೊಟ್ಟೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಬೇಗ ಹೆಲ್ದಿಯಾಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಇಷ್ಟ ಆದರೆ ಶೇರ್ ಮಾಡಿ. ಹಾಗೆ ಯಾವುದಾದ್ರೂ ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಥವಾ DM ಮಾಡಿ, ಆ ಟಾಪಿಕ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಕ್ಷಮೆ ಇರಲಿ, ನನಗೆ ರೆಗ್ಯುಲರಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ಟ್ರೈ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮತ್ತೊಂದು ಇನ್ಫಾರ್ಮೇಷನ್ ವಿಡಿಯೋ ಒಂದಿಗೆ. ನಮಸ್ಕಾರ. ನಾನು ನಿಮ್ಮ ರೇಖಾ. ನಮಸ್ಕಾರ.